ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸ್ವಲ್ಪ ಬಿಸಿಲಿಗೆ ಹೋದ ತಕ್ಷಣ ತಲೆನೋವು ಬರಲು ಕಾರಣವೇನು? ಆಪ್ಷನ್ಸ್ ಎ ನಿರ್ಜಲೀಕರಣ, ಬಿ ಒತ್ತಡ, ಸಿ ಸೂರ್ಯನ ಶಾಖ, ಡಿ ದುರ್ಬಲ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಎ ನಿರ್ಜಲೀಕರಣ. ಬಲವಾದ ಸೂರ್ಯನ ಬೆಳಕು ಮತ್ತು ಶಾಖದಲ್ಲಿ ದೇಹದ ಉಷ್ಣತೆಯು ಹೆಚ್ಚಾಗುತ್ತದೆ. ಇದು ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು, ಅಂದರೆ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಬಹುದು. ಇದು ಮೆದುಳಿನ ನರಗಳ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ತಲೆನೋವು ಕಾಡಲಾರಂಭಿಸುತ್ತದೆ. ಒಂದು ವೇಳೆ ಇದು ಪದೇ ಪದೇ ಸಂಭವಿಸುತ್ತಿದ್ದರೆ ನೀವು ಶಾಖಕ್ಕೆ ಅನುಗುಣವಾಗಿ ನಿಮ್ಮ ದೇಹಕ್ಕೆ ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದರ್ಥ. ಬೇಸಿಗೆಯಲ್ಲಿ ಅಥವಾ ಬಿಸಿಲಿಗೆ ಹೋಗುವ ಮುನ್ನ ನೀವು ನಿಮ್ಮನ್ನು ಹೈಡ್ರೀಕರಿಸುವುದು ಬಹಳ ಮುಖ್ಯ. ಅಂದರೆ ಸಾಕಷ್ಟು ನೀರು, ನಿಂಬೆ ಪಾನಕ, ತೆಂಗಿನ ನೀರು ಅಥವಾ ಮಜ್ಜಿಗೆಯನ್ನು ಕುಡಿಯುತ್ತಿರಿ. ಇವೆಲ್ಲವೂ ದೇಹವು ಹೈಡ್ರೇಟ್ ಮತ್ತು ಚೈತನ್ಯಶೀಲವಾಗಿರಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಕಿಡ್ನಿ ಹಾಗೂ ಲಿವರ್ನಲ್ಲಿ ಜಮೆಯಾಗಿರುವ ವಿಷಾಂಶವನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿರುವ ಸಸ್ಯ ಯಾವುದು? ಆಪ್ಷನ್ಸ್ ಎ ಪುನರ್ನವ, ಬಿ ಅಂಕೋಲೆ, ಸಿ ಉತ್ತರಾಣಿ, ಡಿ ಕಾಡುತುಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಪುನರ್ನವ. ಪುನರ್ನವವು ಒಂದು ಕಾಡು ಸಸ್ಯವಾಗಿದ್ದು ಇದು ಅನೇಕ ರೋಗಗಳಿಗೆ ಸಂಜೀವಿನಿ ಗಿಡಮೂಲಿಕೆಗಿಂತ ಕಡಿಮೆ ಇಲ್ಲ. ಈ ಸಸ್ಯವನ್ನು ಮೂತ್ರಪಿಂಡ ಮತ್ತು ಯಕೃತ್ತಿಗೆ ಸಂಬಂಧಿಸಿದ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಈ ಸಸ್ಯವು ಮೂತ್ರಪಿಂಡ ಮತ್ತು ಯಕೃತ್ತನ್ನು ನಿರ್ವಿಷಗೊಳಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಇದರ ಜೊತೆಗೆ ಇದರ ಬಳಕೆಯು ಇತರ ಆರೋಗ್ಯ ಪ್ರಯೋಜನಗಳನ್ನು ಸಹ ಒದಗಿಸುತ್ತದೆ. ಪುನರ್ನವವನ್ನು ಸೇವಿಸುವುದರಿಂದ ಯಕೃತ್ತಿನ ಕೋಶಗಳಿಂದ ವಿಷವನ್ನು ತೆಗೆದುಹಾಕುವ ಮೂಲಕ ಯಕೃತ್ತಿನ ಕಾರ್ಯವನ್ನು ಸರಿಪಡಿಸಲು ಸಹಾಯ ಮಾಡುತ್ತದೆ. ಇದು ಶಕ್ತಿಶಾಲಿ ಮೂತ್ರವರ್ಧಕವಾಗಿದ್ದು ದೇಹದಿಂದ ಹೆಚ್ಚುವರಿ ನೀರು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮೂತ್ರಪಿಂಡಗಳನ್ನು ಸ್ವಚ್ಛವಾಗಿಡಲು ಮತ್ತು ಕಲ್ಲುಗಳಂತಹ ಸಮಸ್ಯೆಗಳನ್ನು ತಡೆಗಟ್ಟಲು ಇದು ಸಹಾಯಕವಾಗಿದೆ. ಮೂರನೇ ಪ್ರಶ್ನೆ, ನೀರಿರುವ ಸ್ಥಳಗಳಲ್ಲಿ ವಾಸಿಸುವವರು ಯಾವ ಸಮಸ್ಯೆಗಳನ್ನು ಕಡಿಮೆ ಹೊಂದಿರುತ್ತಾರೆ? ಆಪ್ಷನ್ಸ್ ಎ BP, ಬಿ ಹೃದಯಾಘಾತ, ಸಿ ಒತ್ತಡ, ಡಿ ಖಿನ್ನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನೀಲಿ ಜಾಗಗಳು ಕೇವಲ ಸುಂದರವಾಗಿರುವುದಷ್ಟೇ ಅಲ್ಲದೆ ಅವು ನಮ್ಮ ಆರೋಗ್ಯವನ್ನು ಸುಧಾರಿಸಬಹುದು, ನಮ್ಮ ಮನಸ್ಥಿತಿಯನ್ನು ಸುಧಾರಿಸಬಹುದು ಮತ್ತು ಇತರರೊಂದಿಗೆ ನಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡಬಹುದು. ನೀರಿನ ಅಲೆಗಳನ್ನು ನೋಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಸಮುದ್ರದ ಹತ್ತಿರ ವಾಸಿಸುವವರು ಆತಂಕ ಮತ್ತು ಒತ್ತಡದಂತಹ ಸಮಸ್ಯೆಗಳನ್ನು ಕಡಿಮೆ ಹೊಂದಿರುತ್ತಾರೆ. ನೀರಿನ ಮೂಲಗಳಿರುವ ಸ್ಥಳಗಳು ಸಾಮಾಜಿಕ ಬಂಧಗಳನ್ನು ಹೆಚ್ಚಿಸುತ್ತದೆ. ಈ ಸ್ಥಳಗಳಲ್ಲಿ ಸ್ನೇಹಿತರು ಮತ್ತು ಕುಟುಂಬದವರು ಒಟ್ಟಿಗೆ ಸಮಯ ಕಳೆಯುವುದರಿಂದ ಮಾನಸಿಕ ಆರೋಗ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಿಳೆಯರಲ್ಲಿ ಒಂದು ಸ್ತನದ ಆಕಾರ ಇನ್ನೊಂದಕ್ಕಿಂತ ದೊಡ್ಡದು ಅಥವಾ ಚಿಕ್ಕದಾಗಿರಲು ಕಾರಣವೇನು? ಆಪ್ಷನ್ಸ್ ಎ ಆನುವಂಶಿಕ, ಬಿ ದೇಹ ಪ್ರಕೃತಿ, ಸಿ ಹಾರ್ಮೋನ್, ಡಿ ಮಲಗುವ ಭಂಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. 85% ಹೆಣ್ಣು ಮಕ್ಕಳಲ್ಲಿ ಒಂದು ಸ್ತನ ಆಕಾರ ಇನ್ನೊಂದಕ್ಕಿಂತ ಭಿನ್ನವಾಗಿರುತ್ತದೆ. ಪ್ರೌಢಾವಸ್ಥೆ, ಗರ್ಭಧಾರಣೆ, ರಜೋನಿವೃತ್ತಿ ಹಂತದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಬದಲಾವಣೆ ಆಗುತ್ತದೆ. ಈಸ್ಟ್ರೋಜನ್ ಪ್ರಭಾವದಿಂದ ಒಂದು ಸ್ತನ ಇನ್ನೊಂದಕ್ಕಿಂತ ಹೆಚ್ಚು ದೊಡ್ಡದಾಗಬಹುದು. ಎದೆ ಹಾಲು ಉಣಿಸುವಾಗ ಒಂದೇ ಬದಿಯಿಂದ ಹೆಚ್ಚು ಹಾಲುಣಿಸಿದರೂ ಈ ಸ್ತನಗಳ ಗಾತ್ರ ಹೆಚ್ಚು ಕಡಿಮೆಯಾಗುತ್ತದೆ. ನೀವು ಮಲಗುವ ಭಂಗಿಯೂ ಸಹ ಎದೆಯ ಗಾತ್ರ ಹೆಚ್ಚು ಕಡಿಮೆಯಾಗಲು ಕಾರಣವಾಗುತ್ತದೆ. ಸ್ತನಗಳಲ್ಲಿ ಶೇಖರಣೆಯಾಗಿರುವ ಕೊಬ್ಬು ಹೆಚ್ಚು ಕಡಿಮೆಯಾಗಿ ಸಹ ಆಕಾರಗಳು ಭಿನ್ನವಾಗುತ್ತವೆ. ಐದನೇ ಪ್ರಶ್ನೆ, ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬುವಿಕೆಯನ್ನು ನಿವಾರಿಸಲು ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಬಿಸಿ ನೀರು, ಬಿ ಇಂಗು, ಸಿ ಪಪ್ಪಾಯಿ, ಡಿ ಅಜ್ವೈನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಿಂಗಿನ ನೀರನ್ನು ಸೇವಿಸುವುದರಿಂದ ಜಠರಗರುಳಿನ ಪ್ರದೇಶದಲ್ಲಿ ಅತಿಯಾದ ಅನಿಲ ಶೇಖರಣೆಯಿಂದ ಉಂಟಾಗುವ ಹೊಟ್ಟೆ ಉಬ್ಬರ ಹಾಗೂ ಇನ್ನಿತರ ಹೊಟ್ಟೆಯ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ದಿನವಿಡೀ ಉತ್ತಮ ಜೀರ್ಣಕಾರಿ ಆರೋಗ್ಯ ಮತ್ತು ಸೌಕರ್ಯವನ್ನು ಉತ್ತೇಜಿಸುತ್ತದೆ. ಇಂಗಿನಲ್ಲಿರುವ ಅಂಶಗಳು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿಯಾಗಿದೆ. ಹೊಟ್ಟೆ ಉಬ್ಬುವುದು, ಆಮ್ಲೀಯತೆ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳನ್ನು ತೊಡೆದುಹಾಕಲು ನೀವು ಇಂಗು ಸೇವಿಸಲು ಪ್ರಾರಂಭಿಸಬಹುದು. ಇಂಗು ಸಹಾಯದಿಂದ ಮಲಬದ್ಧತೆಯ ಸಮಸ್ಯೆಗೂ ವಿದಾಯ ಹೇಳಬಹುದು. ಪ್ರತಿದಿನ ಇಂಗು ಸೇವಿಸುವುದರಿಂದ ಸರಿಯಾಗಿ ಮಲವಿಸರ್ಜನೆ ಮಾಡಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಮರದ ಬಾಗಿನದಲ್ಲಿ ಹಲವು ವಸ್ತು ಮತ್ತು ವಸ್ತ್ರವನ್ನು ಇಟ್ಟುಕೊಡುವ ಕಾರಣವೇನು?
ಆಪ್ಷನ್ಸ್ ಎ ಇಷ್ಟಾರ್ಥ ಸಿದ್ಧಿ, ಬಿ ದೋಷ ನಿವಾರಣೆ, ಸಿ ಸೌಭಾಗ್ಯ ವೃದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಲಕ್ಷ್ಮೀನಾರಾಯಣರ ರೀತಿ ಸದಾ ಸುಮಂಗಲಿಯಾಗಿರಲಿ ಎಂದು ಮೊರದಲ್ಲಿ ಬಾಗಿನವನ್ನು ಕೊಡುವ ವಾಡಿಕೆ ಇದೆ. ಮೊರ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುತ್ತದೆ. ಅರಿಶಿನ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಸೌಭಾಗ್ಯತನ ವೃದ್ಧಿಯಾಗುತ್ತದೆ. ಕುಂಕುಮ ಸತಿಪತಿ ಕಲಹಗಳು ದೂರವಾಗುವುದರ ಸಂಕೇತವಾಗಿರುತ್ತದೆ. ವೀಳ್ಯದೆಲೆ ಹಣದ ಸಮಸ್ಯೆ ದೂರವಾಗುತ್ತದೆ. ಅಡಿಕೆ ಬಯಕೆಗಳು ಈಡೇರುತ್ತದೆ. ಬರೀ ಅಡಿಕೆ ತಿಂದರೆ ಬ್ರಹ್ಮಹತ್ಯ ದೋಷ ಬರುತ್ತದೆ. ಕನ್ನಡಿ ವಾಸ್ತು ದೋಷ ನಿವಾರಣೆಯಾಗುತ್ತದೆ. ಬಾಚಣಿಕೆ ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತದೆ. ಕಾಡಿಗೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಬಳೆಗಳು ಮನಸ್ಸಿಗೆ ಶಾಂತಿಯನ್ನು ಲಭಿಸುತ್ತದೆ. ಹೂವು ಬುದ್ಧಿವಂತಿಕೆ, ಸಮೃದ್ಧಿ, ಯಶಸ್ಸು, ಸಂತೋಷ ಮತ್ತು ಯೋಗಕ್ಷೇಮ ಸಿಗುತ್ತದೆ. ಉದ್ದಿನ ಬೇಳೆ ಪಿತೃದೋಷ ಹಾಗೂ ಶತ್ರುಕಾಟ ದೂರವಾಗುತ್ತದೆ. ತೆಂಗಿನಕಾಯಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಹಣ್ಣುಗಳು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಬರುವುದಿಲ್ಲ. ಸ್ತ್ರೀ ಶಾಪ ನಿವಾರಣೆಯಾಗುತ್ತದೆ. ಬೆಲ್ಲ ದಾರಿದ್ರ್ಯತನ ಮತ್ತು ಬಡತನ ದೂರವಾಗುತ್ತದೆ. ವಸ್ತ್ರ ಪಾಪಕರ್ಮಗಳ ವಿಮೋಚನೆಯಾಗುತ್ತದೆ. ಸುಮಂಗಲಿ ದೋಷ ನಿವಾರಣೆಯಾಗುತ್ತದೆ. ಸಕಲ ದೇವತೆಗಳು ತೃಪ್ತರಾಗುತ್ತಾರೆ. ಆದರೆ ದಾನ ತೆಗೆದುಕೊಂಡ ವಸ್ತ್ರಗಳನ್ನು ಪುನಃ ದಾನ ಮಾಡಬಾರದು. 7ನೇ ಪ್ರಶ್ನೆ, ಸೀಬೆಹಣ್ಣು ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಹೃದಯ ಸಮಸ್ಯೆ, ಬಿ ಉಸಿರಾಟ ತೊಂದರೆ, ಸಿ ಸಕ್ಕರೆ ಹೆಚ್ಚಳ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೀಬೆಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶದ ಜೊತೆಗೆ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು, ಪೊಟ್ಯಾಷಿಯಂ ಮತ್ತು ನಾರಿನ ಅಂಶ ಅಧಿಕ ಪ್ರಮಾಣದಲ್ಲಿ ಸಿಗುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಹೃದಯದ ಆರೋಗ್ಯ ಚೆನ್ನಾಗಿರುವುದರ ಜೊತೆಗೆ ಶ್ವಾಸಕೋಶದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಉಸಿರಾಟದ ವ್ಯವಸ್ಥೆಯೂ ಕೂಡ ಚೆನ್ನಾಗಿರುತ್ತದೆ. 8ನೇ ಪ್ರಶ್ನೆ, ಬೆಳ್ಳುಳ್ಳಿಯನ್ನು ಪಾದಗಳಿಗೆ ಉಜ್ಜುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಶುಗರ್ ಬರುವುದಿಲ್ಲ, ಬಿ ಬಿಪಿ ನಿಯಂತ್ರಣ, ಸಿ ರಕ್ತನಾಳ ಸಡಿಲ, ಡಿ ನೋವು ನಿವಾರಕ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತನಾಳ ಸಡಿಲ. ಬೆಳ್ಳುಳ್ಳಿಯಲ್ಲಿ ಗಂಧಕವಿದೆ. ಇದನ್ನು ನಿಮ್ಮ ದೇಹವು ಹೈಡ್ರೋಜನ್ ಸಲ್ಫೈಡ್ ಅನಿಲವಾಗಿ ಪರಿವರ್ತಿಸುತ್ತದೆ. ಈ ಅನಿಲವು ರಕ್ತನಾಳಗಳನ್ನು ಸಡಿಲಗೊಳಿಸಲು, ರಕ್ತದ ಹರಿವನ್ನು ಸುಧಾರಿಸಲು ಮತ್ತು ಬಹುಶಃ ಆರೋಗ್ಯಕರ ರಕ್ತದೊತ್ತಡವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಬೆಳ್ಳುಳ್ಳಿಯನ್ನು ನಿಮ್ಮ ಪಾದಗಳಿಗೆ ಉಜ್ಜುವುದು ನೈಸರ್ಗಿಕವಾಗಿ ಆ ಪ್ರಯೋಜನಗಳನ್ನು ಪಡೆಯಲು ಸರಳ ಮಾರ್ಗವಾಗಿದೆ. ಬೆಳ್ಳುಳ್ಳಿಯ ಬಲವಾದ ಶಿಲೀಂಧ್ರ ವಿರೋಧಿ ಗುಣಲಕ್ಷಣಗಳು ಸಣ್ಣ ಶಿಲೀಂಧ್ರ ಸೋಂಕುಗಳಿಗೆ, ವಿಶೇಷವಾಗಿ ಕಾಲ್ಬೆರಳುಗಳ ನಡುವೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ತೀವ್ರವಾದ ದೈಹಿಕ ಚಟುವಟಿಕೆಯ ನಂತರ ನೋಯುತ್ತಿರುವ ಪಾದಗಳಿಗೆ ಬೆಳ್ಳುಳ್ಳಿಯನ್ನು ಉಜ್ಜುವುದರಿಂದ ಸ್ನಾಯುಗಳ ಬಿಗಿತ ಅಥವಾ ಕೀಲು ಅಸ್ವಸ್ಥತೆಯಿಂದ ಪರಿಹಾರ ಸಿಗುತ್ತದೆ. 9ನೇ ಪ್ರಶ್ನೆ, ಒಂದೇ ಒಂದು ಕಾಗೆಯು ಕಾಣಸಿಗದ ವಿಶೇಷ ದೇವಾಲಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ರಾಜಸ್ಥಾನ್, ಸಿ ಕೇರಳ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ದ್ವಾಪರದ ಕೃಷ್ಣನ ವೇಣುಗಾನಕ್ಕೆ ಗೋವುಗಳೆಲ್ಲ ಅವನ ಸುತ್ತಲೂ ಬಂದು ಸೇರಿದ್ದವಂತೆ. ಇಂದು ಅದೇ ಕೃಷ್ಣ ಬೆಟ್ಟದ ತುದಿಯಲ್ಲಿ ನಿಂತು ತನ್ನ ಕೊಳಲಿನಿಂದ ಸುಮಧುರ ಗಾನ ಸುದೆ ಹರಿಸುತ್ತಿದ್ದಾನೆ. ಪ್ರಕೃತಿ ದೇವತೆ ಅವನ ಸುತ್ತಲೂ ಅಮೋಘವಾಗಿ ನರ್ತಿಸುತ್ತಿದ್ದಾಳೆ. ಗೋಪಾಲಸ್ವಾಮಿ ವಿಗ್ರಹದಲ್ಲಿ ಕಲ್ಲಿನ ಮೇಲೆ ವರ್ಷದ 365 ದಿನಗಳು ನೀರು ಜಿನುಗುತ್ತಿರುತ್ತದೆ. ಈ ಬೆಟ್ಟದಲ್ಲಿ ಸುಮಾರು 77 ತೀರ್ಥಸ್ಥಳಗಳಿವೆ. ಇವುಗಳಲ್ಲಿ ಕೆಲವನ್ನು ದೇವಸ್ಥಾನದ ಸುತ್ತಮುತ್ತ ನೋಡಬಹುದು. ಮತ್ತೊಂದು ಅಚ್ಚರಿ ಎಂದರೆ ಇಲ್ಲಿ ಕಾಗೆಗಳು ಕಾಣಸಿಗುವುದಿಲ್ಲ. ಇತಿಹಾಸದ ಪ್ರಕಾರ ಕಾಗೆಗಳು ಇಲ್ಲಿರುವ ತೀರ್ಥಸ್ಥಳಗಳಲ್ಲಿ ಮಿಂದು ಹಂಸಗಳಾಗಿ ಹಾರಿ ಹೋದವು ಎನ್ನುತ್ತಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.